ವೀಕ್ಷಕರೇ, ನರದೃಷ್ಟಿ ಶತ್ರುಕಾಟಕ್ಕೆ, ಶತ್ರುದೃಷ್ಟಿಗೆ ಹನುಮಾನ್ ಶತ್ರುನಾಶಕ ಮಂತ್ರ. ಯಂತ್ರೋದ್ಧಾರಕ ಪ್ರಾಣದೇವರು ಹನುಮಂತನ ಶಕ್ತಿ ಹೇಗಿರುತ್ತೆ ಗೊತ್ತಾ? ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ಮಂತ್ರಗಳ ಸಹಾಯದಿಂದ ಶತ್ರುನಾಶ ಮಾಡಬಹುದು. ವೀಕ್ಷಕರ, ನರದೃಷ್ಟಿಯಿಂದ ನರಳುತ್ತಾ ಇದ್ರೆ, ಶತ್ರುಗಳ ಭಯದಿಂದ ಪ್ರತಿದಿನ ನರಕ ಅನುಭವಿಸ್ತಾ ಇದ್ರೆ ಈ ತಂತ್ರ ಪ್ರಯೋಗ ಮಾಡಿ ನೋಡಿ. ಮನುಷ್ಯನ ದೃಷ್ಟಿಯಿಂದ ಏನೆಲ್ಲ ತೊಂದರೆ ಆಗುತ್ತೆ ಗೊತ್ತಾ? ಆರೋಗ್ಯವನ್ನು ನಷ್ಟ ಆಗುತ್ತೆ, ಸಂಸಾರ ನಷ್ಟ ಆಗುತ್ತೆ, ದಾಂಪತ್ಯ ನಷ್ಟ ಆಗುತ್ತೆ, ಸಂತಾನ ನಷ್ಟ ಆಗುತ್ತೆ. ಮನುಷ್ಯನ ದೃಷ್ಟಿಯಿಂದ ಮನುಷ್ಯನ ಶತ್ರುತ್ವದಿಂದ ಮಾನಸಿಕ ಖಿನ್ನತೆ ಹೆಚ್ಚಾಗ್ತದೆ, ಮನಃಶಾಂತಿ ಹಾಳಾಗುತ್ತೆ, ನರಕದ ಅನುಭವ ಆಗುತ್ತೆ, ಭಯದ ವಾತಾವರಣ ಸೃಷ್ಟಿಯಾಗುತ್ತೆ, ಮನೆಯಲ್ಲಿರುವಂಥ ಸದಸ್ಯರ ಮೇಲೆ ನಂಬಿಕೆ ಹೋಗುತ್ತೆ ಶತ್ರುವಿನ ಪ್ರಭಾವದಿಂದ. ಶತ್ರುಕಾಟ ಹೇಗಿರುತ್ತೆ ಗೊತ್ತಾ ವೀಕ್ಷಕರೇ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಶತ್ರುಗಳು ನಿಮ್ಮನ್ನು ರಾಕ್ಷಸರಾಗಿ ಕಾಡುತ್ತಾ ಇದ್ರೆ, ರಾಕ್ಷಸರ ಕಾಡಾಟ ಸುಖ ಶಾಂತಿ ನೆಮ್ಮದಿನ ಹಾಳು ಮಾಡುತ್ತೆ, ದಟ್ಟ ದರಿದ್ರ ದೌರ್ಭಾಗ್ಯನ ತರುತ್ತೆ. ಎಂಥ ಐಷಾರಾಮಿ ಜೀವನ ಮಾಡ್ತಾ ಇದ್ರು ನರಕ ಯಾತನೆ ತೋರಿಸುತ್ತೆ ಈ ಶತ್ರುಕಾಟ. ಅಂಥ ಶತ್ರುಕಾಟಿಗೆ ದೃಷ್ಟಿದೋಷಕ್ಕೆ ಒಳಗಾಗಿ ಜೀವನವೇ ನಶ್ವರವಾಗಿದ್ದರೆ ಅಂಥ ವ್ಯಕ್ತಿಗಳು ಶನಿವಾರದ ದಿನ ಬೆಳಿಗ್ಗೆನೆ ಸರಿಸುಮಾರು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ, ಹೆಚ್ಚು ಕಮ್ಮಿ 4:30 ಸಮಯದಲ್ಲಿ, 4:30ರಿಂದ 6 ಗಂಟೆಯ ಒಳಭಾಗದಲ್ಲಿ ನೀವು ಒಂದು ದಿನ ಮುಂಚಿತವಾಗಿ ಶುಕ್ರವಾರದ ದಿನ ಗರಂದಿಗೆ ಅಂಗಡಿಯಲ್ಲಿ ಸಿಗುವಂಥ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಬನ್ನಿ. ಒಂದು ಭುಜಪತ್ರೆ, ಹಾಗೆ ಸಿಂಧೂರದ ಬಣ್ಣ ಸಿಗುತ್ತೆ, ಕೇಸರಿ ಸಿಂಧೂರದ ಬಣ್ಣ, ಮತ್ತು ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂಥ ಒಂದು ದಾಳಿಂಬೆ ಗಿಡದ 3ರಿಂದ 4 ಇಂಚು ಇರುವಂಥ ಕಡ್ಡಿನ ಮುರ್ಕೊಂಡು ಬನ್ನಿ. ಇಷ್ಟೇ. ಶನಿವಾರದ ದಿನ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿದ ನಂತರ ಆ ಭುಜಪತ್ರೆ ಮೇಲೆ ಸಿಂಧೂರದ ಬಣ್ಣದ ಸಹಾಯದಿಂದ ದಾಳಿಂಬೆ ಗಿಡದ ಕಡ್ಡಿಯಿಂದ, ಸಿಂಧೂರದ ಬಣ್ಣದಲ್ಲಿ ದಾಳಿಂಬೆ ಗಿಡದ ಕಡ್ಡಿಯನ್ನು ಹತ್ತಿ ಭುಜಪತ್ರೆ ಮೇಲೆ ಈ ಒಂದು ಶತ್ರುನಾಶಕ ಮಂತ್ರ ಬರೆಯಿರಿ. ಓಂ ನಮೋ ಹರಿಮರ್ಕಟ ಮರ್ಕಟಾಯ ಸ್ವಾಹ, ಓಂ ನಮೋ ಹರಿಮರ್ಕಟ ಮರ್ಕಟಾಯ ಸ್ವಾಹ ಎಂಬ ಮಂತ್ರವನ್ನು ನೀವು ಬರೆದ ನಂತರ ಪಕ್ಕದಲ್ಲಿರುವಂಥ ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ವಿಗ್ರಹಕ್ಕೆ, ಪುರೋಹಿತರ ಹತ್ರ ನೀವು ನಿಮ್ಮ ಕಷ್ಟನ ಹೇಳಿಕೊಂಡು ಹನುಮಂತನ ವಿಗ್ರಹಕ್ಕೆ ಆ ಒಂದು ಭುಜಪತ್ರೆಯನ್ನು ನೀವು ಅಂಟಿಸಿ, ಹಣೆಗೆ, ವಿಗ್ರಹದ ಹಣೆಗೆ ಅಂಟಿಸಿ. ಪಕ್ಕದಲ್ಲಿ ಸಿಗುವಂಥ ಗ್ರಂಥಿ ಅಂಗಡಿಯಲ್ಲಿ ಒಂದು ಕೆಜಿ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಮಸ್ತಕಾಭಿಷೇಕ ಅಂದರೆ ತೈಲದ ಅಭಿಷೇಕ ಮಾಡಿಸಿ. ಅದರ ಮೇಲೆ ಆಂಜನೇಯ ಸ್ವಾಮಿಗೆ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿಸಿ ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಲಿ, ನಿಮಗೆ ಬಂದಂಥ ಸಂಕಷ್ಟಗಳು, ದುಃಖ ದುಮ್ಮಾನಗಳು, ಶತ್ರುನಾಶ, ದೃಷ್ಟಿದೋಷ, ನರದೃಷ್ಟಿ ದೂರ ಆಗಲಿ ಅಂತ ಬೇಡ್ಕೊಳ್ಳಿ.